ನಮಗೆ ಎರಡೂವರೆ. ಒಂದೂವರೆನಾ ಎರಡೂವರೆನಾ? ಎರಡೂವರೆ ಜೊತೆ ಒಂದೂವರೆ ಎರಡು. ಏನು ಹೋರಿ ಬೆಳೆಸ್ತೀರಾ, ಸಾಕ್ತೀರಾ? ಹಿಂಗೆ ಸಾಕಕ್ಕೆ ಮತ್ತೆ ಮುಂದಿನ ಜಾತ್ರೆ ಚುಂಚಿನಕಟ್ಟೆ ಇದೆ, ಚುಂಚಿನಕಟ್ಟೆಗೆ ಹಾಕ್ತೀವಿ. ಸರಿ ಸರ್. ಹೌದಾ? ಯಾವಾಗ ಬಂದ್ರಿ? ನಾವು ನಿನ್ನೆ ಬಂದಿದ್ದೀವಿ. ಇನ್ನೂ ಸೆಲೆಕ್ಷನ್ ಆಗಿಲ್ಲ? ಇನ್ನೂ ಸೆಲೆಕ್ಷನ್ ಆಗಿಲ್ಲ, ನೋಡ್ತಾ ಇದ್ದೀವಿ. ನೋಡಿ ಈಗ ನಿಮಗೆ ಬೇಕು ಅನ್ನಂಗಿದ್ರೆ ಅದು ಅಲ್ವಾ, ಹುಡುಕ್ಬೇಕಷ್ಟೇ. ಎಲ್ಲೋ ಪಕ್ಕದಲ್ಲೇ ಇರುತ್ತೆ ಅಲ್ವಾ? ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ ಇವು ನೋಡ್ತಾ ಇದ್ರಿ ನೀವು? ನಿಂತರಲ್ಲೇ ಬೇರೆ ವ್ಯಕ್ತಿಗಳು ಬಂದು ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ನೀರಿಗೆ ಹೋಗ್ತೀರಾ? ನೀವು ಒಟ್ಟಾಗಿ ಯಾರೋ ಗಾಡಿ ನಿಲ್ಸ್ಕೊಂಡು ನೀರಿಗೆ ಹೋಗ್ತೀರಾ? ಸ್ವಲ್ಪ ಜವಾಬ್ದಾರಿ ಇರಬೇಕ್ರಿ. ನೀವು ನಾವೆಲ್ಲ ಪರಿಸರ ಮಾಡ್ತಾರೆ ಅಂತಲ್ಲ, ನೀವು ಜವಾಬ್ದಾರಿ ಇರಬೇಕು. ಸಾರ್ವಜನಿಕರಾಗಿ ನೀವು ಸಹಕಾರ ನೀಡಬೇಕು. ಇಷ್ಟು ಬಾರಿ ಹೇಳ್ತಾರೆ ನೀವು ಗಾಡಿ ನಾನು ನಿಲ್ಸ್ಕೊಂಡು ಹೋಗ್ತೀರಾ ಅಂದ್ರೆ ಯಾವ ಭಾಷೆ ಇರಬೇಕೇಳಿ? ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಘಾಟಿಗೆ ಬಂದಿದ್ದೀನಿ. ಘಾಟಿ 2025 ದನಗಳ ಜಾತ್ರೆ ಆರಂಭ ಆಗಿದೆ. 10ನೇ ತಾರೀಕು 10/12/2025 ಆರಂಭ ಆಗಿದೆ. ಸುಮಾರು 1 ವಾರ ಕಾಲ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಜಾತ್ರೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಕರ್ನಾಟಕದ ನಾನಾ ಮೂಲೆಯಿಂದ ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಖರೀದಿದಾರರು ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ, ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಈ ಸಂತೆಯ ಭಾಗ ಆಗ್ತಾನೆ. ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ, ಒಂದು ಜೇನುಗೂಡು ಇದ್ದ ಹಾಗೆ. ಸಂತೆ ಅಂದರೆ ಒಂದು ಸಡಗರ, ಒಂದು ಸಂಭ್ರಮ, ಒಂದು ಸಂತೋಷ, ಒಂದು ಉಲ್ಲಾಸ, ಒಂದು ರೋಮಾಂಚನ ಮತ್ತು ಒಂದು ಇತಿಹಾಸ, ಒಂದು ಆರೋಗ್ಯಪೂರ್ಣ ಅನುಸಂಧಾನ, ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ, ಹೊಸ ಹೊಸ ಭಾಷೆಯ ನುಡಿಗಟ್ಟು, ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ, ಅದೆಷ್ಟೊಂದು ಜ್ಞಾನಗಳ ಸಂಪತ್ತು ಸಂತೆಯಲ್ಲಿ ಸಿಗುತ್ತೆ, ಜಾತ್ರೆಯಲ್ಲಿ ಸಿಗುತ್ತೆ. ಈ ಜಾತ್ರೆಗೆ ಬರಬೇಕು, ಜಾತ್ರೆಯ ಜನಗಳ ಜೊತೆ ಅನುಸಂಧಾನ ಮಾಡಬೇಕು. ಗಾಡಿ ಅಶೋಕ ಲೈಲ್ಯಾಂಡ್ ಗಾಡಿ ಯಾಕ್ರಿ ನೀವು ಅರ್ಥ ಆಗಲ್ರಿ? ಯಾರು ವಾಹನ ಮಾಲೀಕರು? K35C 97776. ನಮ್ಗೆ ಯಾವ ಭಾಷೆ ಹೇಳ್ಬೇಕು ಹೇಳಿ, ಹೇಳೋಣ. ಅದಲ್ವೇ ದಯವಿಟ್ಟು ತೆಗೀರಿ, ಗಾಡಿ ತೆಗೀರಿ. ನಿಮಿಷ ಬರೀ ಒಂದು ನಿಮಿಷ. ಬೆಲೆ ರೇಟ್ 5211 ಗಾಡಿ ಮಾಲೀಕರು. ನಿಮ್ಗೂ ಅರ್ಥ ಆಗಲ್ರಿ? ಯಾಕೆ ರೋಡಲ್ಲಿ ಅರ್ಥ ಅಡ್ಡ ನಿಲ್ಸ್ತೀರ ನೀವು ಗಾಡಿನ? ಗಾಡಿ ತೆಗಿರೋದು K35C 9776 ಗಾಡಿ ಮಾಲೀಕರು. KA53MK 4285 KA53MK 4285 ಗಾಡಿ ಮಾಲೀಕರು.